ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ನನ್ನ ಅಮ್ಮ ಮಾಡುವ ರೀತಿಯಲ್ಲಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ಸ್ಪೈಸಿಯಾಗಿ ಖಾರವಾಗಿ ಬೂತಾಯಿ ಪುಳಿ ಮುಂಚಿ, ಬೂತಾಯಿ ಪುಳಿ ಮುಂಚಿ, ಸಣ್ಣ ಸಣ್ಣ ಬೂತಾಯಿ ತುಂಬ ಚೆನ್ನಾಗಿರ್ತದೆ. ಈ ದೊಡ್ಡ ಬೂತಾಯಿಗಿಂತ ಈ ಸಣ್ಣ ಸಣ್ಣ ಬೂತಾಯಿ ಉಂಟಲ್ಲ, ತುಂಬ ಟೇಸ್ಟ್, ತುಂಬ ಚೆನ್ನಾಗಿರ್ತದೆ. ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಸಣ್ಣ ಸಣ್ಣದಾಗಿರೋದ್ರಿಂದ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ರುಚಿ ಉಂಟಲ್ಲ, ತುಂಬ ರುಚಿ. ಮೀನು ನೋಡಿ, ಫ್ರೆಶ್ ಬೂತಾಯಿ ಸಿಕ್ಕಿದೆ ನನಗೆ. ಇದರದೊಂದು ಪುಳಿ ಮುಂಚಿ ಸ್ಪೈಸಿ ಅಮ್ಮ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಖಾರವಾಗಿ ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ತುಂಬ ಸೂಪರಾಗಿ ಬಂದಿದೆ ನೋಡಿ. ಪುಳಿ ಮುಂಚಿ ಖಾರವಾಗಿ ಮಾಡ್ಕೊಂಡಿದ್ದೇನೆ. ನಿಮಗೆ ಖಾರ ಬೇಕಿದ್ದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಂಡು ಮಾಡ್ಬೋದು, ಚೆನ್ನಾಗಿರ್ತದೆ ಪುಳಿ ಮುಂಚಿ. ನಾವು ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿದ್ದೇನೆ ನೋಡಿ. 1.5 kg ಮೀನು ಉಂಟು ಇದರಲ್ಲಿ. ಬೂತಾಯಿ, ಬೂತಾಯಿ ಕಟ್ಟೆಲ್ಲ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಚೆನ್ನಾಗಿ ತೊಳಿಬೇಕು. ಇದು ಮೀನು ಉಂಟಲ್ಲ, ಸ್ವಲ್ಪ ಪುರಲ್ ಬೂತಾಯಿ ಮೀನು, ಚೆನ್ನಾಗಿ ತೊಳಿಬೇಕು. ಅದರೊಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ನಿಮಗೆ ಎಷ್ಟಾಗ್ತದಷ್ಟು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಅರಿಶಿನ ಪುಡಿ ಹಾಕಿ ತೊಳೆದ್ರು, ಕೆಲವರು ಅರಿಶಿನ ಪುಡಿ ಹಾಕಿ ತೊಳಿತಾರೆ, ತೊಳೆದ್ರೂ ಒಳ್ಳೆಯದು ನೋಡಿ. ಇಲ್ಲಿ ನಾನು ಒಂದು ನೀರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಚಮಚದಷ್ಟು ಜೀರಿಗೆ, ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಬೇಸೊಪ್ಪು ತಗೊಂಡಿದ್ದೇನೆ ನೋಡಿ. ಇದಿಷ್ಟು ಬೇಕು. ಒಂದು ಮೀಡಿಯಮ್ ಸೈಜಿದ್ದು ನೀರುಳ್ಳಿ ತಗೊಂಡಿದ್ದೇನೆ. ಇಲ್ಲಿ ಬಾಣಲೆಯಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಯೂಸ್ ಮಾಡಿ, ಫ್ಲೇವರ್ ಚೆನ್ನಾಗಿರ್ತದೆ. ಒಂದು ಅರ್ಧ ಚಮಚದಷ್ಟು ಮೆಂತೆಕಾಳು, ಮತ್ತೊಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ಚೆನ್ನಾಗಿ ಕೆಂಪಾಗಬೇಕು. ಮತ್ತು ಗ್ಯಾಸ್ ಉಂಟಲ್ಲ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ, ಇಲ್ಲಾಂದರೆ ಮೆಂತೆಕಾಳೆಲ್ಲ ಸೀದು ಹೋಗುವ ಚಾನ್ಸ್ ಇರ್ತದೆ. ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಕೂಡ ಹಾಕ್ಕೊಂಡೆ ಖಾರಕ್ಕೆ. ಮತ್ತು ಈ ನಾನು ತೋರಿಸಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್, ನೀರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಬೇಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ನೀರುಳ್ಳಿ ಎಲ್ಲ ಉಂಟಲ್ಲ, ಚೆನ್ನಾಗಿ ಫ್ರೈ ಆದರೆ ಫ್ಲೇವರ್ ಚೆನ್ನಾಗಿರ್ತದೆ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರ್ತದೆ ಪುಳಿ ಮುಂಚಿ. ಈ ಥರ ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಂಟಲ್ಲ, ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಜೀರಿಗೆ 1 ಚಮಚದಷ್ಟು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ ನಾನು ನೋಡಿ. ಎಲ್ಲ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ನಾನು ನೋಡಿ. ಈಗ ಮಿಕ್ಸಿ ಜಾರಿಗೆ ನಾನು ಆಲ್ರೆಡಿ ಹುರಿದಿಟ್ಟಿರುವಂತಹ ಒಂದು ಮೆಣಸು ನೋಡಿ, ಚೆನ್ನಾಗಿ ಈ ಥರ ನೋಡಿ ಕ್ರಿಸ್ಪಿ ಆಗಬೇಕು ಮೆಣಸು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಒಂದು 10ರಿಂದ 18 ಮೆಣಸು ಹಾಕ್ಕೊಂಡಿದ್ದೇನೆ. 20ರೊಳಗೆ ತನಕ ಹಾಕ್ಕೊಳ್ಬೋದು. ಇದು ಖಾರ ಇರುವುದಿಲ್ಲ ಮೆಣಸು. ನಾನು ಖಾರಕ್ಕೆ ಕರಿಮೆಣಸು ಎಲ್ಲ ಹಾಕ್ಕೊಂಡಿದ್ದೇನೆ. ಮತ್ತು ಕೊತ್ತಂಬರಿ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ. ಅದು ಕೂಡ ಫ್ರೈ ಮಾಡಿರುವಂಥದ್ದು, ರೋಸ್ಟ್ ಮಾಡಿರುವಂಥದ್ದು. ಮತ್ತು ಈ ಫ್ರೈ ಮಾಡಿರುವಂಥ ನೀರುಳ್ಳಿ, ಜೀರಿಗೆ ಎಲ್ಲ ಫ್ರೈ ಮಾಡಿದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ, ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಪುಳಿ ಮುಂಚಿ ಅಂತ ಹೇಳಿದ ಮೇಲೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ನೀರು ಸ್ವಲ್ಪ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆದಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ನೀರುಳ್ಳಿ ನೋಡಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ. 1 ತುಂಡು ಶುಂಠಿ 1 ಇಂಚಿನಷ್ಟು, ಮತ್ತು ಒಂದು 3ರಿಂದ 4 ಕಾಯಿಮೆಣಸು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಸ್ವಲ್ಪ ಖಾರ ಬೇಕಂತ ಹೇಳಿ ಒಂದು 4 ಕಾಯಿಮೆಣಸು ಹಾಕ್ಕೊಂಡಿದ್ದೇನೆ ನೋಡಿ. ಮಣ್ಣಿನ ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಫಿಶ್ ರೆಸಿಪಿ ಎಲ್ಲ ಮಾಡುವಾಗ ತೆಂಗಿನ ಎಣ್ಣೆನೇ ಯೂಸ್ ಮಾಡಬೇಕು, ಚೆನ್ನಾಗಿರ್ತದೆ. ಮಂಗಳೂರು ಕಡೆ ಎಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಮತ್ತು ಒಂದು ನೀರುಳ್ಳಿ ನೋಡಿ, ನೀರುಳ್ಳಿ ನಾನು ತೋರಿಸಿದೆ ಅಲ್ಲ, ನೀರುಳ್ಳಿ, ಕಾಯಿಮೆಣಸು, ಬೇಸೊಪ್ಪು ಎಲ್ಲ ಕಟ್ ಮಾಡಿರುವಂಥದ್ದು, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ. ನೀವು ಫಸ್ಟಲ್ಲಿ ಈ ಥರ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ನೋಡಿ. ಚೆನ್ನಾಗಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಬೇಕು.
ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ ಅಂತ ಹೇಳಿ, ಕಲರ್ ಬೇಗ ಬರ್ತದೆ, ಅದಕ್ಕಾಗಿ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ ಪುನಃ ಹಾಕ್ಕೊಳ್ತೇನೆ ಉಪ್ಪು ಮಸಾಲ ಹಾಕಿದ ಮೇಲೆ, ಮತ್ತೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಪುಳಿಮುಂಚಿ ಅಂತ ಹೇಳುವಾಗ ಮಂಗಳೂರು ಫೇಮಸ್ ರೆಸಿಪಿ ಪುಳಿಮುಂಚಿಗೆ ಉಂಟಲ್ಲ, ನಿಮಗೆ ಉಪ್ಪು ಹುಳಿ ಎಲ್ಲ ಉಂಟಲ್ಲ ಕರೆಕ್ಟ್ ಬೇಕು, ಖಾರ ಎಲ್ಲ ಕರೆಕ್ಟ್ ಇರಬೇಕು, ಆಗಲೇ ಅದೊಂದು ಟೇಸ್ಟ್. ನೋಡಿ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡೆ. ಮತ್ತು ನೀರು ಮಾಡಲಿಕ್ಕೆ ಇಲ್ಲ, ಮಸಾಲ ಸ್ವಲ್ಪ ತಿಕ್ಕಾಗಿಯೇ ಇರಬೇಕು. ನೀವು ಸಾರು ಮಾಡುವಾಗ ಸ್ವಲ್ಪ ನೀರು ಮಾಡಬೇಕಾಗ್ತದೆ, ಇದು ತಿಕ್ಕಾಗಿಯೇ ಇರಬೇಕು ಸ್ವಲ್ಪ. ನೋಡಿ ಉಪ್ಪು ಹಾಕ್ಕೊಂಡೆ ರುಚಿಗೆ ನೋಡಿಕೊಂಡು. ಉಪ್ಪೆಲ್ಲ ಕಮ್ಮಿ ಇದ್ದರೆ ಮತ್ತೆ ನಿಮಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಬೇಕು, ಖಾರ ಎಲ್ಲ ಕರೆಕ್ಟಾಗಿ ಇರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಮಸಾಲ. ನೋಡಿ ತುಂಬ ನೀರು ಮಾಡ್ಕೊಳ್ಬೇಡಿ, ಹಾಗೆ ತುಂಬ ದಪ್ಪ ಆದರೆ ಸಹ ಉಂಟಲ್ಲ, ನೀವು ಮೀನು ಹಾಕಿದ ಮೇಲೆ ಅದು ತಳ ಹಿಡಿಯುವ ಚಾನ್ಸ್ ಇರ್ತದೆ, ಅದಕ್ಕಾಗಿ ತುಂಬ ದಪ್ಪ ಮಾಡಲಿಲ್ಲ ನಾನು. ನೋಡಿ ಇಷ್ಟು ಮುಚ್ಚಿಡ್ತೇನೆ ಚೆನ್ನಾಗಿ ಕುದೀಲಿ ಅಂತ ಹೇಳಿ. ನೋಡಿ ಇಷ್ಟು ತಿಕ್ಕಾಗಿ ಬೇಕು, ನಾನು ನಿಮಗೆ ತೋರಿಸ್ತೇನೆ. ನೋಡಿ ಕುದೀತಾ ಉಂಟು, ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದೀತದಲ್ಲ ಅಷ್ಟು ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ನೋಡಿ ಮತ್ತೆ ಮುಚ್ಚಿಟ್ಟೆ ನಾನು ಚೆನ್ನಾಗಿ ಕುದಿಲಿ ಅಂತ ಹೇಳಿ ಮಸಾಲ. ನೋಡಿ ಮೀನು ನೋಡಿ, ಹಸಿ ಮೀನು, ಫ್ರೆಶ್ ಮೀನು. ನೋಡಿ ಮಸಾಲ ಕುದೀತಾ ಉಂಟು, ಚೆನ್ನಾಗಿ ಕುದಿಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಮಸಾಲ. ಇದು ಕುಚ್ಚಲಕ್ಕಿ ಅನ್ನಕ್ಕೆ ಉಂಟಲ್ಲ ತುಂಬ ಟೇಸ್ಟ್, ಈ ಥರ ಪುಳಿಮುಂಚಿ ಮಾಡಿದರೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ. ಬಾಯ್ಲ್ಡ್ ರೈಸ್ ಜೊತೆ ಕುಚ್ಚಲಕ್ಕಿ ಅನ್ನ ಬರ್ತದಲ್ಲ, ಕೆಂಪಕ್ಕಿ, ಅದಕ್ಕೆ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಬೂತಾಯಿ ಪುಳಿಮುಂಚಿ. ನೋಡಿ ಚೆನ್ನಾಗಿ ಕುದಿದ ಮೇಲೆ ಮೀನು ಹಾಕ್ಕೊಳ್ಬೇಕು, ಮಸಾಲ ಚೆನ್ನಾಗಿ ಕುದಿದ ಮೇಲೆ ಮೀನು ಹಾಕ್ಕೊಳ್ಬೇಕು. ನೀವು ಫಸ್ಟೇ ಹಾಕಿದ್ರೆ ಉಂಟಲ್ಲ ಮೀನು ಹುಡಿ ಆಗ್ತದೆ, ಅದಕ್ಕಾಗಿ ಚೆನ್ನಾಗಿ ಕುದಿಯುವಾಗ ಹಾಕಿದ್ರೆ ಉಂಟಲ್ಲ ನಿಮಗೆ ಮೀನು ಚೆನ್ನಾಗಿ ಇದು ಹುಡಿ ಆಗೋದಿಲ್ಲ ಮೀನು, ಅದಕ್ಕಾಗಿ ಮಸಾಲ ಚೆನ್ನಾಗಿ ಕುದಿಯುವಾಗ ಮೀನು ಹಾಕಿ ತೆಗಿಬೇಕು. ನೋಡಿ ಪ್ರಾನ್ಸ್, ಒಂದು 2 ಪ್ರಾನ್ಸ್ ಕೂಡ ಇತ್ತು ಇದರಲ್ಲಿ ಮಿಕ್ಸ್. ನೋಡಿ 2 ಪ್ರಾನ್ಸ್ ಇತ್ತು, ಅದು ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ನಾನು. ಮೀನೆಲ್ಲ ಹಾಕಿದ ಮೇಲೆ ಉಂಟಲ್ಲ ತುಂಬ ಸೌಟ್ ಹಾಕ್ಕೊಳ್ಬಾರ್ದು, ಸ್ವಲ್ಪ ಜಾಗ್ರತೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಇನ್ನು ಫಸ್ಟಿಗೆ ನಾವು ಮಸಾಲ ಚೆನ್ನಾಗಿ ಕುದಿಸಿದ್ದೇವಲ್ಲ, ಹಾಗಾಗಿ ಮತ್ತೆ ತುಂಬ ಕುದಿಸ್ಲಿಕ್ಕಿಲ್ಲ. ಮೀನು ಉಂಟಲ್ಲ ರಪ್ಪ ಬೇಯ್ತದೆ, ಈ ಬೂತಾಯಿ ಮೀನೆಲ್ಲ ಉಂಟಲ್ಲ ರಪ್ಪ ಬೇಯ್ತದೆ, ಹಾಗಾಗಿ ಇನ್ನೊಂದು ಒಳ್ಳೆ ಒಂದು ಕುದಿ ಬಂದರೆ ಸಾಕಾಗ್ತದೆ. ತುಂಬ ಕುದಿಸಿದರೆ ಉಂಟಲ್ಲ ಮೀನೆಲ್ಲ ಹುಡಿ ಆಗ್ತದೆ, ಅದಕ್ಕಾಗಿ ನೀವು ತುಂಬ ಕುದಿಸ್ಲಿಕ್ಕೆ ಮೀನು ಹಾಕುವ ಮುಂಚೆ ಮಸಾಲ ಸಹ ಚೆನ್ನಾಗಿ ಕುದಿಸಿ ಮೀನು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಆಯಿತು. ನೋಡಿ ಈಗ ಸೈಡೆಲ್ಲ ಕುದಿ ಬರ್ತಾ ಉಂಟು, ಮಿಡಲಲ್ಲಿ ಸ್ವಲ್ಪ ಕುದಿ ಬರಲಿಕ್ಕೆ ಉಂಟು. ನೋಡಿ ಕರೆಕ್ಟಾಗಿ ಇನ್ನೊಂದು ಕುದಿ ಬಂದರೆ ಆಯಿತು. ನೋಡಿ ಸೌಟೆಲ್ಲ ಜಾಗ್ರತೆಯಲ್ಲಿ ಹಾಕಬೇಕು, ಮೀನು ಹುಡಿ ಆಗದ ಥರ ಜಾಗ್ರತೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಟ್ರೈ ಮಾಡಿ ಒಮ್ಮೆ ಈ ಥರ ಪುಳಿಮುಂಚಿ, ಸ್ಪೈಸಿಯಾಗಿ ಖಾರವಾಗಿ ಪುಳಿಮುಂಚಿ ತುಂಬ ಚೆನ್ನಾಗಿರ್ತದೆ. ನೋಡಿ ಕುದಿ ಬಂದಿದೆ ಚೆನ್ನಾಗಿ. ನೋಡಿ ಇಷ್ಟ ಆದರೆ ಆಯಿತು. ನೋಡಿ ಚೆನ್ನಾಗಿ ಬೆಂದಿದೆ, ಮೀನು ಕೂಡ ಚೆನ್ನಾಗಿ ಬಂದಿದೆ. ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಉಂಟಲ್ಲ ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಉಂಟಲ್ಲ ಕುದಿತಾ ಇರ್ತದೆ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ, ಆದರೂ ಕೂಡ ಕುದಿತಾ ಉಂಟು. ನೋಡಿ ಇದರ ವಿಶೇಷತೆ. ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ಕೂಡ ಜಾಸ್ತಿ. ನೋಡಿ ಈ ಥರ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಕುದಿತಾ ಇರ್ತದೆ. ನೋಡಿ ಕೊನೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಕೊನೆಯಲ್ಲಿ ಫ್ಲೇವರ್ ಚೆನ್ನಾಗಿರ್ತದೆ. ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು